ಒಳ್ಳೆಯದಕ್ಕೆ ಆಗಿದೆ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ. ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ವೆಲ್ಕಮ್ ಬ್ಯಾಕ್ ಟು ವೆಲ್ನೆಸ್ ವೆನ್ಸ್ಡೇ ವಿತ್ ಶೋಭಾ. ನಾವು ಯಾವಾಗಲೂ ಪರಿಸ್ಥಿತಿನ ಬದಲಾಯಿಸಕ್ಕೆ ನೋಡ್ತಾ ಇರ್ತೀವಿ. ಆದರೆ ಬದಲಾಗಬೇಕಾಗಿರೋದು ಪರಿಸ್ಥಿತಿ ಅಲ್ಲ, ಮನಸ್ಥಿತಿ. ಇದನ್ನ ನಾನು ಒಂದು ಕತೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ತಾಯಿ ಮಗನ ನೈಜ ಕತೆ. ಇಲ್ಲಿ ಮಗು ಶಾಲೆಗೆ ಹೋಗ್ತಾ ಇರುತ್ತೆ. ಆ ಶಾಲೆಯಿಂದ ಒಂದು ಪತ್ರ ಬರುತ್ತೆ. ತಾಯಿ ಆ ಪತ್ರನ ಓದಿ ಮಗುಗೆ ಹೇಳ್ತಾಳೆ, ಮಗನೇ ನೀನು ನಾಳೆಯಿಂದ ಶಾಲೆಗೆ ಹೋಗ್ಬಾರ್ದಂತೆ, ನೀನು ತುಂಬಾನೇ ಬುದ್ಧಿವಂತ, ಮನೇಲೆ ವಿದ್ಯಾಭ್ಯಾಸ ಮಾಡಕ್ಕೆ ಹೇಳಿದ್ದಾರೆ ಶಿಕ್ಷಕರು ಅಂತ ಹೇಳ್ತಾರೆ. ಆಗ ಮಗ, ಹೌದಾ ಅಮ್ಮ, ನಾನು ಇನ್ಮೇಲಿಂದ ಮನೇಲೆ ಓದ್ಕೋತೀನಿ ಅಂತ ಹೇಳಿ ಮನೇಲೆ ಓದ್ಕೊಂಡು ಇಡೀ ಪ್ರಪಂಚಕ್ಕೆ ಬಲ್ಬನ್ನ ಕಂಡುಹಿಡಿತಾರೆ. ಅವರೇ ನಮ್ಮ ಥಾಮಸ್ ಆಲ್ವಾ ಎಡಿಸನ್. ಹೀಗೆ ತಾಯಿಗೆ ವಯಸ್ಸಾಗುತ್ತೆ. ತಾಯಿ ಒಂದಿನ ತೀರ್ಕೊಂಡಾಗ ಥಾಮಸ್ ಆಲ್ವಾ ಎಡಿಸನ್ ಅವರ ಕೋಣೆಗೆ ಹೋಗ್ತಾರೆ ಕ್ಲೀನ್ ಮಾಡಕ್ಕೆ. ಅವಾಗ ಅವರಿಗೆ ಹಳೇದೊಂದು ಪೆಟ್ಟಿಗೆ ಸಿಗುತ್ತೆ. ಆ ಪೆಟ್ಟಿಗೆಯಲ್ಲಿ ಅವ್ರದ್ದು ಶಾಲೆಯಿಂದ ಬಂದಿರುವಂತಹ ಆ ಪತ್ರನೂ ಸಿಗತ್ತೆ. ಆ ಪತ್ರದಲ್ಲಿ ಬರ್ದಿರ್ತಾರೆ, ನಿಮ್ಮ ಮಗ ತುಂಬಾನೇ ದಡ್ಡ, ಅವನಿಗೇನು ಓದ್ಲಿಕ್ಕೆ ಬರಲ್ಲ, ನಾಳೆಯಿಂದ ದಯವಿಟ್ಟು ಅವನಿಗೆ ಶಾಲೆಗೆ ಕಳಿಸ್ಬೇಡಿ ಅಂತ ಆ ಪತ್ರದಲ್ಲಿ ಇರುತ್ತೆ. ಆದರೆ ಆ ತಾಯಿ ಆ ಪರಿಸ್ಥಿತಿನ ಚೇಂಜ್ ಮಾಡಲಿಕ್ಕೆ ಹೋಗಿಲ್ಲ. ಮನಸ್ಥಿತಿನ ಚೇಂಜ್ ಮಾಡಿಕೊಂಡು ಮಗುಗೆ ಏನು ಹೇಳಬೇಕು ಅದನ್ನು ಹೇಳಿದ್ದಕ್ಕೆ ಇವತ್ತು ನಮಗೆ ಅಂತಹ ಮಹಾನ್ ವ್ಯಕ್ತಿ ಸಿಕ್ಕಿದ್ದಾರೆ. ಮನುಷ್ಯ ವಿಶ್ವಾಸದಿಂದ ನಿರ್ಮಾಣಗೊಳ್ತಾನೆ ಅಂತ ಹೇಳ್ತಾರೆ. ಅದೇ ತರಹ ನಾವು ಹೇಗೆ ವಿಶ್ವಾಸ ಮಾಡ್ತೀವಿ ಅದೇ ರೀತಿ ರೂಪುಗೊಳ್ತಾ ಹೋಗ್ತೀವಿ. ಜೀವನದಲ್ಲಿ ನಾವು ಯಾವಾಗಲೂ ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಮತ್ತು ಒಳ್ಳೆಯವರ ಸಹವಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಈಗ ಒಂದು ವಿಚಾರ ಅಂತ ತಗೊಂಡಾಗ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಡ್ ಎರಡೂ ಇರುತ್ತೆ. ಆದರೆ ನಮ್ಮದು ಫೋಕಸ್ ಎಲ್ಲಿರುತ್ತೆ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಎನರ್ಜಿ ಎಲ್ಲಿ ಫ್ಲೋ ಆಗುತ್ತೆ ಅಲ್ಲಿ ರಿಸಲ್ಟ್ ಬರುತ್ತೆ. ನಮಗೆ ಪಾಸಿಟಿವ್ ರಿಸಲ್ಟ್ ಬೇಕು ಅಂತಂದರೆ ಪಾಸಿಟಿವ್ ಕಡೆ ನಾವು ಫೋಕಸ್ ಹಾಕಿ ಕೆಲಸ ಮಾಡೋದು ಇಂಪಾರ್ಟೆಂಟ್ ಇದೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಈಗ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಬೇಕು ಅಂತ ಅಂದರೆ, ಒಂದು ಖಾಲಿ ಜಾಗ ಇದೆ. ಆ ಖಾಲಿ ಜಾಗದಲ್ಲಿ ನಾವು ಒಳ್ಳೆ ಬೆಳೆ ಏನು ಬೆಳಿಲಿಲ್ಲ ಆದರೆ ಕಳೆ ಗಿಡ ಬೆಳೆಯೋದು ಕಾಮನ್. ಹಾಗೆಯೇ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿಲ್ಲ ಅಂದರೆ ನೆಗೆಟಿವ್ಸ್ ಕಾಮನ್. ಈಗ ನಾವು ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು, ಪಾಸಿಟಿವ್ ಆಗಿರಬೇಕು ಅಂದರೆ ಕೆಲವು ಬೇಸಿಕ್ ಪಾಯಿಂಟ್ಸ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಫಸ್ಟ್ ಪಾಯಿಂಟ್, ಕ್ಲಾರಿಟಿ ಟುವರ್ಡ್ಸ್ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್. ಅಂದರೆ ನಾನು ಜೀವನದಲ್ಲಿ ಏನು ಸಾಧಿಸಬೇಕು ಅಂತ ಫಸ್ಟ್ ನನಗೆ ಕ್ಲಾರಿಟಿ ಇರಬೇಕು. ಲೈಕ್ ಇವಾಗ ಹೆಲ್ತಲ್ಲಿ, ವೆಲ್ತಲ್ಲಿ, ರಿಲೇಷನ್ಶಿಪ್ಪಲ್ಲಿ, ಹ್ಯಾಪಿನೆಸ್ಸಲ್ಲಿ ಅಥವಾ ರೆಕಗ್ನಿಷನಲ್ಲಿ ನನಗೆ ಏನು ಬೇಕು ಅನ್ನೋದು ನನಗೆ ಕ್ಲಾರಿಟಿ ಇರಬೇಕು. ನನ್ನ ಗುರಿಯ ಹಿಂದಿನ ಇಂಟೆನ್ಷನ್ ಮತ್ತು ಪರ್ಪಸ್ ಸ್ಟ್ರಾಂಗ್ ಇದ್ದಾಗ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಬಿಗ್ಗರ್ ದ ಡ್ರೀಮ್ಸ್, ಬಿಗ್ಗರ್ ದ ಆಬ್ಸ್ಟಿಕಲ್ಸ್, ಬಿಗ್ಗರ್ ದ ಆಬ್ಸ್ಟಿಕಲ್ಸ್, ಬಿಗ್ಗರ್ ದ ಸಕ್ಸಸ್. ಜೀವನದಲ್ಲಿ ಅಡೆತಡೆ ಸಹಜ, ಆದರೆ ಆ ಅಡೆತಡೆನ ಮೀರಿ ನಿಂತಾಗ ಸಕ್ಸಸ್ ಖಂಡಿತ. ಸೆಕೆಂಡ್ ಪಾಯಿಂಟ್, ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್. ಎಂಟಿ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತಲೇ ಹೇಳ್ತಾರೆ. ನಾವು ಸುಮ್ಮನೆ ಕುತ್ಕೊಳ್ಳೋ ಬದಲು ಹೊಸ ಸ್ಕಿಲ್ಸ್ನ, ನಾಲೆಡ್ಜ್ನ ಕಲಿತಾ ಇದ್ದರೆ ಪಾಸಿಟಿವ್ ಆಗೂ ಇರ್ಬೋದು ಆ್ಯಂಡ್ ನಮ್ಮ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ನ ಅಚೀವ್ ಮಾಡೋಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಥರ್ಡ್ ಪಾಯಿಂಟ್, ವರ್ಕಿಂಗ್ ಆನ್ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್. ನಾನು ನನ್ನ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ಮೇಲೆ ಕೆಲಸ ಮಾಡಿಲ್ಲ ಆದರೆ ಬೇರೆಯವರ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ಮೇಲೆ ಕೆಲಸ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನನ್ನ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ಮೇಲೆ ಫುಲ್ ಡೆಡಿಕೇಶನ್, ಡಿಟರ್ಮಿನೇಷನ್, ಡೆಡ್ಲೈನ್ ವರ್ಕ್ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ನನ್ನ ಡ್ರೀಮ್ಸ್ ಫುಲ್ಫಿಲ್ ಆಗೋಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ಫೋರ್ತ್ ಪಾಯಿಂಟ್, ಫಿನಿಶ್ ವಾಟ್ ಯು ಸ್ಟಾರ್ಟ್. ನಾವೇನು ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸನ ಮುಗಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ. ನೆವರ್ ಎವರ್ ಗಿವ್ ಅಪ್ ಆನ್ ಯುವರ್ ಡ್ರೀಮ್ಸ್. Perfection is always better than progress. Little progress is also progress. ಕೆಲಸ ಮಾಡ್ತಾನೇ ಇರಬೇಕು, ನಮ್ಮ ಡ್ರೀಮ್ಸ್ ಮತ್ತು ಗೋಲ್ಸ್ ಕಡೆ ಸಾಕ್ತಾನೇ ಇರಬೇಕು. ಫಿಫ್ತ್ ಪಾಯಿಂಟ್, ಟೇಕ್ ಫೀಡ್ಬ್ಯಾಕ್. ನಾವೇನು ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸದ ಬಗ್ಗೆ ಸಕ್ಸಸ್ಫುಲ್ ಪರ್ಸನ್ ಹತ್ರ ಮತ್ತು ವೆಲ್ ವಿಷರ್ ಹತ್ರ ನಾವು ಫೀಡ್ಬ್ಯಾಕ್ ತೊಗೊಳೋದ್ರಿಂದ ನಮ್ಮ ಕೆಲಸ ಇನ್ನೂ ಬೆಟರ್ ಆಗುತ್ತೆ ಮತ್ತು ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳಿಕ್ಕಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದರೆ ನಿದ್ದೆ ಮಾಡೋದು, ನೀರು ಕುಡಿಯೋದು, ವ್ಯಾಯಾಮ ಮಾಡೋದು, ಪೌಷ್ಟಿಕ ಆಹಾರ ತಿನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಹಾಗೆಯೇ ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ಪಾಸಿಟಿವ್ ವಾತಾವರಣದಲ್ಲಿರೋದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಇದನ್ನೆಲ್ಲ ಸರಿ ಮಾಡ್ಕೋಬೇಕಾಗಿರೋದು ನಾನೇ. ಫಾರ್ ಥಿಂಗ್ಸ್ ಟು ಚೇಂಜ್ ಐ ನೀಡ್ ಟು ಚೇಂಜ್, ಫಾರ್ ಥಿಂಗ್ಸ್ ಟು ಬಿಕಮ್ ಬೆಟರ್ ಐ ನೀಡ್ ಟು ಬಿಕಮ್ ಬೆಟರ್. ಚೇಂಜ್ ಈಸ್ ಮ್ಯಾಂಡೇಟರಿ. ಪರಿವರ್ತನೆ ಜಗದ ನಿಯಮ. ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.